ಹಲೋ ಹಾಯ್ ಎಲ್ರಿಗೂ ಸ್ಪರ್ಧಾ ವಿಜೇತರಿಗೆ ನಮಸ್ಕಾರಗಳು. ಇಂದು ನಾವು ಸ್ಪರ್ಧಾ ವಿಜೇತರ ಯಾವುದೇ ಒಂದು ಪರೀಕ್ಷೆಗೆ ಬೇಕಾಗುವ ಪ್ರಶ್ನೆ ಉತ್ತರಗಳನ್ನು ಚರ್ಚಿಸೋಣ. ಇಂದಿನ ಅಧ್ಯಯನ ನಾವು ವಾಕ್ಯಗಳಲ್ಲಿ ಗೆರೆ ಹಾಕಿ ಗುರುತಿಸಿರುವ ಪದಗಳನ್ನು ಸರಿ ಇದೆಯೋ ತಪ್ಪಿದೆಯೆಂದು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಶಿಕ್ಷಕರು ರಾಷ್ಟ್ರೀಕರಣ ಕುರಿತು ಪಾಠ ಬೋಧಿಸಿದರು. ಆಪ್ಷನ್ ಎ ರಾಷ್ಟ್ರೀಕರಣ, ಆಪ್ಷನ್ ಬಿ ರಾಷ್ಟ್ರೀಕರಣ, ಆಪ್ಷನ್ ಸಿ ರಾಷ್ಟ್ರೀಕರಣ, ಆಪ್ಷನ್ ಡಿ ತಪ್ಪಿಲ್ಲ. ಅಂದ್ರೆ ಈ ಪ್ರಶ್ನೆಯಲ್ಲಿ ಈ ಗೆರೆಯನ್ನು ಗುರುತಿಸಿದ ತಪ್ಪಿದೆಯೋ ಅಥವಾ ಸರಿ ಇದೆಯೋ ಅನ್ನೋದನ್ನು ನಾವು ಗುರುತಿಸಬೇಕು. ಈ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇದರ ಉತ್ತರ ಆಪ್ಷನ್ ಡಿ ಅಂದ್ರೆ ತಪ್ಪಿಲ್ಲ. ರಾಷ್ಟ್ರೀಕರಣದ ಬಗ್ಗೆ ಶಿಕ್ಷಕರು ಪಾಠ ಬೋಧಿಸಿದ್ದಾರೆ ಅಂತಂದ್ರೆ ಇಲ್ಲಿ ರಾಷ್ಟ್ರೀಕರಣ ಯಾವುದೇ ರೀತಿಯಿಂದ ತಪ್ಪಿಲ್ಲ ಅನ್ನಕ್ಕೆ ಆನ್ಸರು ತಪ್ಪಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದು ತಪ್ಪಾಗಿಲ್ಲ, ಆದ ಕಾರಣ ಇದು ತಪ್ಪಿಲ್ಲ ಅಂತ ಉತ್ತರ ಆಗುತ್ತದೆ. ಕ್ವಶನ್ ನಂಬರ್ 2, ಗುಂಪಿಗೆ ಸೇರದ ಪದ ಗುರುತಿಸಿ. ಅಂದ್ರೆ ಈ ಗುಂಪಿಗೆ ಯಾವ ಪದ ಸೇರಲ್ಲ ಅಂತ ಪದ ನಾವು ಗುರುತಿಸಬೇಕು. ಮೊದಲನೇ ಆಪ್ಷನ್ ಬಾದಾಮಿ, ಆಪ್ಷನ್ ಬಿ ಮಹಾಬಲಿಪುರಂ, ಆಪ್ಷನ್ ಸಿ ಕಾರ್ಕಳ, ಆಪ್ಷನ್ ಡಿ ಬೇಲೂರು. ಇದರ ಉತ್ತರ ಮಹಾಬಲಿಪುರಂ. ಯಾಕಪ್ಪ ಮಹಾಬಲಿಪುರಂ ಅಂದ್ರೆ ಬಾದಾಮಿ, ಕಾರ್ಕಳ, ಬೇಲೂರು ಇವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿವೆ. ಇದು ಮಹಾಬಲಿಪುರಂ ಅನ್ನೋದು ತಮಿಳುನಾಡಿನ ರಾಜ್ಯದಲ್ಲಿ ಬರುತ್ತದೆ. ಆದ ಕಾರಣ ಇದಕ್ಕೆ ಈ ಗುಂಪಿಗೆ ಸೇರದ ಪದ ಮಹಾಬಲಿಪುರಂ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಕನ್ನಡದ ಮೊದಲ ಉಪಲಬ್ಧ ಶಾಸನವು. ಆಪ್ಷನ್ ಎ ತಾಳಗುಂದ ಶಾಸನ, ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ಮಸ್ಕಿ ಶಾಸನ, ಆಪ್ಷನ್ ಡಿ ಕಪ್ಪೆ ಅರಬಟ್ಟನ ಶಾಸನ. ಎಲ್ರಿಗೂ ಕನ್ನಡದ ಮೊದಲ ಶಾಸನ ಅಂದ್ರೆ ಆಟೋಮೆಟಿಕ್ ಪಟ್ಟನ ಹಲ್ಮಿಡಿ ಶಾಸನ ಅಂತ ಅಂತೇವೆ. ಉಪಲಬ್ಧ ಶಾಸನ ಅಂತ, ಈ ಉಪಲಬ್ಧ ಅನ್ನೋದು ನಮ್ಗೆ ಅದು ಹೌದಲ್ಲ, ಇದು ಏನು ಹೊಸ ಶಬ್ದ ಕೇಳಕತ್ತೀವಲ್ಲ, ಹಾಗಿದ್ರೆ ಇದಕ್ಕೆ ಹಲ್ಮಿಡಿ ಶಾಸನ ಆಗಿರ್ಲಕ್ಕಿಲ್ಲ, ಬೇರೆದು ಇರಬಹುದು ಅಂತಾನು ನಾವು ತಿಳ್ಕತೀವಿ. ಅದು ತಪ್ಪು. ಈಗ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಿಡಿ ಶಾಸನವೇ ಆಗಿರುತ್ತದೆ. ಕನ್ನಡದ ಮೊದಲ ಶಾಸನ ಏನಂತ ಕೇಳಿದ್ರೆ ಪಟಕನ್ ಅಂತ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಏನಪ್ಪ ಉಪಲಬ್ಧ ಅಂತ ಬಂದದಲ್ಲ, ಬೇರೆ ಇರಬಹುದೇನೋ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಇದು ಉಪಲಬ್ಧ ಶಾಸನವು ಹಲ್ಮಿಡಿ ಶಾಸನ ಆಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಅನ್ಯ ಭಾಷೆಯಿಂದ ಸ್ತ್ರೀಕೃತವಾದ ಶಬ್ದ ಗುರುತಿಸಿ. ಮೊದಲನೇದು ಎ ಬಂದುಕು, ಆಪ್ಷನ್ ಬಿ ತಿಳುವಳಿಕೆ, ಆಪ್ಷನ್ ಸಿ ಹೊಂದಿಕೆ, ಆಪ್ಷನ್ ಡಿ ಕಲಿಕೆ. ಅಂದ್ರೆ ಅನ್ಯ ಭಾಷೆ ಅಂದ್ರೆ ಬೇರೆ ಭಾಷೆದು ಯಾವ್ದಾದ ಇದ್ರೊಳಗ ಅಂತ ಕಂಡಿಡ್ಬೇಕು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇದರ ಉತ್ತರ ಬಂದುಕು. ಏಕೆಂದ್ರೆ ಅನ್ಯ ಭಾಷೆಯಿಂದ ಬಂದಿರೋದು ಬಂದುಕು. ತಿಳುವಳಿಕೆ, ಕಲಿಕೆ, ಹೊಂದಿಕೆ ಅನ್ನೋದು ನಮ್ ಕನ್ನಡ ಭಾಷೆ. ಅದಕ್ಕಾಗಿ ಇದಕ್ಕೆ ಉತ್ತರ ಆಪ್ಷನ್ ಎ ಬಂದುಕು ಆಗಿರುತ್ತದೆ. ಐದನೇ ಪ್ರಶ್ನೆ, ಬಡಗಣ ಪದದ ವಿರುದ್ಧಾರ್ಥಕ ರೂಪ. ಅಂದ್ರೆ ವಿರುದ್ಧಾರ್ಥಕ ರೂಪನ ಕಂಡಿಡ್ಬೇಕನ್ನೋದು. ಆಪ್ಷನ್ ಎ ಮೂಡಣ, ಆಪ್ಷನ್ ಬಿ ಪಡುವಣ, ಆಪ್ಷನ್ ಸಿ ತೆಂಕಣ, ಆಪ್ಷನ್ ಡಿ ತೆಂಗಣ. ಇದಕ್ಕೆ ಉತ್ತರ ತೆಂಕಣ.